ಮತ ಎಣಿಕೆಯಲ್ಲಿ ಮಹಾಗಠಬಂಧನ್ ಈಗ 26 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಎನ್ಡಿಎ 40, 26 ಮಹಾಗಠಬಂಧನ್, ಜನಸುರಾಜ್ 2. ಹಾಗೆ ಎಲ್ಜೆಪಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ. ವಿಐಪಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಅವರು ಕೂಡ 1 ಕ್ಷೇತ್ರದಲ್ಲಿ ಲೀಡನ್ನ ಪಡ್ಕೊಂಡಿದ್ದಾರೆ. ಓವರಾಲ್ ನಂಬರ್ ಈಗ 40-26, ಒಂದು 14 ಕ್ಷೇತ್ರಗಳ ಡಿಫರೆನ್ಸ್ ಇದೆ. 26 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 20 ಆರ್ಜೆಡಿ, 3 ಕಾಂಗ್ರೆಸ್ ಈಗ 2ರಿಂದ 3ಕ್ಕೆ ಈಗ ಶಿಫ್ಟ್ ಆಗ್ತಾ ಇದೆ. 1 ಕ್ಷೇತ್ರ ಈಗ ಹೆಚ್ಚು ಲೀಡ್ ಆಗಿ ಪಡ್ಕೊಳ್ತಾ ಇರೋದು. ಆದ್ರೆ ಬಿಜೆಪಿ ಎನ್ಡಿಎ ಮೈತ್ರಿಕೂಟದಲ್ಲಿ ಹೆಚ್ಚಿನ ಮುನ್ನಡೆಯನ್ನು ಪಡ್ಕೊಂಡಿರೋದು. ಬಿಜೆಪಿ 19 ಕ್ಷೇತ್ರದಲ್ಲಿ, 16 ಜೆಡಿಯು, ಎಲ್ಜೆಪಿ 3. ಎರಡೂ ಟ್ಯಾಲಿಯನ್ನು ಕೂಡ ನಮ್ಮ ಎಡ ಹಾಗೂ ಬಲಭಾಗದಲ್ಲಿ ಸ್ಕ್ರೀನ್ ಅಲ್ಲಿ ಗಮನಿಸಬಹುದು. ಅದರ ಡೀಟೇಲ್ ಕೂಡ ಇದೆ. ಎನ್ಡಿಎ ಈಗ 43 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ನಂಬರ್ ಅಂಚೆ ಮತ ಎಣಿಕೆಯಲ್ಲಿ 43ಕ್ಕೆ ಏರಿಕೆ ಆಗಿದೆ. 27 ಮಹಾಗಠಬಂಧನ್. ಆರಂಭಿಕ ಟ್ರೆಂಡ್ ಅನ್ನು ನಾವು ಗಮನಿಸಿದಾಗ ಎನ್ಡಿಎ ಸ್ಪಷ್ಟವಾದಂತಹ ಮುನ್ನಡೆಯ ಜೊತೆ ಸಾಗ್ತಾ ಇದೆ. 43 ಎನ್ಡಿಎ, 27 ಮಹಾಗಠಬಂಧನ್. ಆರ್ಜೆಡಿ 21, ಬಿಜೆಪಿ 20. ನಾವು ಇಂಡಿವಿಜುವಲಿ ನೋಡೋದಾದ್ರೆ ಆಲ್ಮೋಸ್ಟ್ ಈಕ್ವಲ್ ಫೈಟ್ ಎರಡೂ ಪಕ್ಷಗಳ ನಡುವೆ ಇದೆ. ಆದರೆ ಕಾಂಗ್ರೆಸ್ 3, ಜೆಡಿಯು 18. ನಾವೀಗ ನೋಡ್ತಾ ಹೋದ್ರೆ ಸಪರೇಟ್ ಆಗಿ ಪಕ್ಷಗಳ ವಾರು ನಾವು ನೋಡೋದಾದ್ರೆ 43 ಎನ್ಡಿಎ, 27 ಮಹಾಗಠಬಂಧನ್, 2 ಜನಸುರಾಜ್ ಪಾರ್ಟಿ. ಹಾಗೆ 2 ಕ್ಷೇತ್ರಗಳಲ್ಲಿ ಇತರ ಪಕ್ಷಗಳು ಲೀಡ್ ಅನ್ನ ಪಡ್ಕೊಂಡಿವೆ. ಆರಂಭಿಕ ಲೀಡ್ ನಾವು ನೋಡಿದ್ರೆ, ಟ್ರೆಂಡ್ ನೋಡಿದ್ರೆ ಅಂಚೆ ಮತ ಎಣಿಕೆಯಲ್ಲಿ 43 ಎನ್ಡಿಎ, 27 ಎಂಜಿಬಿ, 2 ಜನಸುರಾಜ್ ಪಾರ್ಟಿ. 43-27 ಎನ್ಡಿಎ 45 ಕ್ಷೇತ್ರಗಳಲ್ಲಿ ಮುನ್ನಡೆ, +2 ಆಡ್ ಆಯಿತು. ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎ ಸ್ಪಷ್ಟ ಮುನ್ನಡೆಯಲ್ಲಿದೆ, 45-28. ಒಂದು ಸಂಗತಿನ ಹೇಳಲೇಬೇಕು, ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ಅದು ಮಾತನ್ನು ಅವಲಂಬಿಸಿದೆ. ಮಾತು ಅಂದರೆ ಬರೀ ಮಾತಾಡೋದಲ್ಲ, ಆಡೋದನ್ನು ಉಳಿಸ್ಕೊಂಡಿರುವಂಥದ್ದು ಎಷ್ಟಿದೆಯಲ್ಲ ಅದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪಾರ್ಟಿ ನೀವು ಮಿತ್ರ ಪಕ್ಷಗಳಾದಂಥ ಸಂದರ್ಭದಲ್ಲಿ ಹೆಚ್ಚಿನ ಸೀಟ್ಗಳನ್ನು ನೀವು ಗೆದ್ದು ಬಿಡ್ಬೋದು, ಆದರೆ ಕಡಿಮೆ ಇರೋರಿಗೆ ಬಿಟ್ಕೊಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಕೂಡ ಒಂದು ಪಾಯಿಂಟೇ. ಜೊತೆಗೇನು ಅಂತಂದರೆ ಯಾರನ್ನ ದೇಶದ್ರೋಹಿಗಳು ಅಂತ ಕೆಲವು ಸಂದರ್ಭಗಳಲ್ಲಿ ಬೈದು ಅದಾದ ನಂತರ ಅವ್ರ ಜೊತೆಗೆ ಸರ್ಕಾರ ಮಾಡೋದಿದೆಯಲ್ಲ ಕಾಶ್ಮೀರದಲ್ಲಿ, ಅದು ಕೂಡ ಸಾಮಾನ್ಯ ಸಂಗತಿ ಅಲ್ಲ. ಬರೀ ಮಾತಿಂದ ಅಲ್ಲ, ಮಾತನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೋತೀವಿ ಅನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನ ಜ್ಞಾಪಕ ಆದರೆ ಜನ ಅವರನ್ನು ಧಿಕ್ಕರಿಸ್ತಾರೆ. 20 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಂತಂದರೆ ಸಾಮಾನ್ಯ ಸಂಗತಿ ಅಲ್ಲ ಅದು. ಜನ ಏನು ಮೂರ್ಖರಲ್ಲ, ಮುಟ್ಟಾಳರಲ್ಲ ಜನ. 47ಕ್ಕೆ ಬಂದಿದೆ ಈಗ ಎನ್ಡಿಎ, 47-28. ವ್ಯತ್ಯಾಸ ಬಹಳ ಇದೆ. ಆದರೆ ಈಗ ಮಷಿನ್ ಮತಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬಲಾಬಲಗಳು ಏನು ಅನ್ನುವಂಥದ್ದು. 47-28-30. ಈಗ MGB 30ಕ್ಕೆ ಬಂದಿದೆ. ಈಗ ಅದರಲ್ಲಿ RJD ಪಾತ್ರ 24. ಈ ಬಾರಿ ಯಾವುದೇ ಗೊಂದಲ ಬೇಡ, 101. JDU 101 ಸೀಟನ್ನು ಬಿಟ್ಕೊಟ್ರು, BJP ಕೂಡ 101ರಲ್ಲಿ ನಿಂತಿದ್ದು. ಆಮೇಲೆ ಈ ಸರಿ ಹಿಂದಾದಂಥ ಗೊಂದಲಗಳು ಆಗಬಾರದು. ಹಾಗಾಗಿ ಏನು ಅಂದರೆ ಪಾಸ್ವಾನ್ ಪುತ್ರನನ್ನು ವಿಶೇಷವಾಗಿ ಪರಿಗಣಿಸಿ ಎಲ್ಲವೂ ಕೂಡ ಸರಿಯಾಯಿತು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದು ಇದು. ಇನ್ನೊಂದು ಕಡೆಗೆ ತೇಜ್ ಪ್ರತಾಪ್ ಯಾದವ್, JJD ಅವ್ರದೇ ಒಂದು ಪಕ್ಷ, ಮಹುವಾ ಕ್ಷೇತ್ರದಿಂದ ಅವರು ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ತೇಜ್ ಪ್ರತಾಪ್ ಯಾದವ್ ಇವ್ರು ಎಷ್ಟು ಗಳಿಸ್ತಾರೆ, ಇವ್ರು ಯಾರ ಜೊತೆಗೆ ಇರ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಸರ್ ಏನೋ ಹೇಳಕೊಟ್ರಿ, ಭಾಳ ಇಂಪಾರ್ಟೆಂಟ್ ಆಗಿದೆ ಇತ್ತೀಚಿನ ದಿನ. ಹೌದು, ಮೊದಲು ಸಿಸ್ಟಮ್ ಬೇರೆ ಇತ್ತು. ಅಂದರೆ ಅವರೇ ಹೋಗಿ ಇದ್ರ ಪೋಸ್ಟ್ ಮುಖಾಂತರ ಕಳಿಸ್ತಿದ್ರು, ಅದಕ್ಕೆ ಅಂಚೆ ಮತಗಳಂತಿತ್ತು. ಈಗ ಹಂಗಿಲ್ಲ. ಅವರು ಆಫೀಸರ್ಸ್ ಆಗ್ಬೋದು, ಬೇರೆ ಯಾರೇ ನಾನು ಮತ ಚಲಾಯಿಸ್ತೀನಿ ಪೋಸ್ಟ್ ಅಂದರೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಮತ ಚಲಾಯಿಸ್ಬೋದು. ಸಾವಿರಾನುಗಟ್ಟಲೆ ಮತಗಳಿರ್ತವೆ. ಮೊದಲು 50-100 ಇರ್ತಿದ್ವು ಅಷ್ಟೇ. ಈಗ 1000, 2000, 3000ವರೆಗೆ ಹೋಗ್ತದೆ. ಉದಾಹರಣೆಗೆ ನಮ್ಮ ಚಾಮರಾಜನಗರ ಪಾರ್ಲಿಮೆಂಟ್ ಎಲೆಕ್ಷನ್ದೊಳಗೆ ಶ್ರೀನಿವಾಸ್ ಪ್ರಸಾದ್ ಮುಂದಿದ್ದರು. ಅಂಚೆ ಮತಗಳು 1500, 2000 ಅಂಚೆ ಮತಗಳು ಎಣಿಸಿದಾಗೆ ಅವ್ರು ಹಿಂಗೆ ಬಿದ್ದು ಸೋತರು. ಫೈನಲಿ ಗೆಲುವಿನ ಪೋಸ್ಟ್ ಬರುವಂತದ್ದು ಇದ್ರ ಮುಖಾಂತರ ಅಂತಿರ್ತಾವೆ. ಒಂದೇ ನಿಮಿಷ ಮೇಡಮ್. 53 ಕ್ಷೇತ್ರಗಳಲ್ಲಿ ಎನ್ಡಿಎ 53-31. 53 ಕ್ಷೇತ್ರಗಳಲ್ಲಿ ಎನ್ಡಿಎ, 31 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಇದು ಅರ್ಧಶತಕ ದಾಟಿ ಹೊರಡಿತು ಎನ್ಡಿಎ. ಅರ್ಧಶತಕ ಎನ್ಡಿಎದು. ಮರಂಕಲ್ ಅವ್ರು ಹೇಳ್ತಾ ಇದ್ರು, ಅವಿನಾಶ್, ಏನು ಅಂದರೆ ಪೋಸ್ಟ್ ಅನ್ನುವಂಥದ್ದು ಇದೆಯಲ್ಲ, ಅದು ಅಂಚೆ ಮತಗಳು
ಅಂಚೆ ಅನ್ನುವಂಥದ್ದು ಈ ವಿದ್ಯುನ್ಮಾನ ಯುಗದಲ್ಲಿ ಮಹತ್ವ ಕಳ್ಕೊಂಡಿರ್ಬೋದು, ಆದರೆ ಅಂಚೆ ಮತಗಳಿದಾವಲ್ಲ ಅದಕ್ಕೆ ವ್ಯಾಲ್ಯೂ ಇದ್ದೇ ಇದೆ ಅಂತ. ಪ್ರಸಾದ್ ಅವರು ಸೋತರು, ಅದೇ ಕರೆಕ್ಟ್. 1700 ಅಂಚೆ ಮತಗಳಿದ್ದು. ಈಗ ಮುನ್ನಡೆಯಲ್ಲಿ ಅರ್ಧ ಶತಕ ಬಾರಿಸಿದೆ ಎನ್ಡಿಎ. 53 ಕ್ಷೇತ್ರಗಳಲ್ಲಿ ಬಿಜೆಪಿ 24 ಕ್ಷೇತ್ರ ಈಕ್ವಲ್ ಹೋಗ್ತಿದ್ದಾರೆ. ಬಿಜೆಪಿ ಹಾಗೂ ಜೆಡಿಯು 24 ಬಿಜೆಪಿ 24 ಜೆಡಿಯು 53ರಲ್ಲಿ. ಹಾಗೆ ಮಹಾಗಠಬಂಧನ್ 31 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡಿದೆ. ಅದರಲ್ಲಿ ಸಿಂಹಪಾಲು ಅಂತಂದ್ರೆ RJD 25. ಯಾಕಂದ್ರೆ ಆಬ್ವಿಯಸ್ಲಿ ಅವರು ನಿತ್ತಂತ ಕ್ಷೇತ್ರಗಳು ಕೂಡ ಹೆಚ್ಚಿತ್ತು. 143 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ RJD ಕಣಕ್ಕಿಳಿಸಿದ್ದಾರೆ. ಬಿಜೆಪಿ 24 ಕ್ಷೇತ್ರ, ಜೆಡಿಯು 24 ಈಕ್ವಲಿ ಹೋಗ್ತಿದ್ದಾರೆ ಇಬ್ರು ಕೂಡ. ಹಾಗೆ ಅವರ ಸೀಟ್ ಶೇರಿಂಗ್ ಕೂಡ ಈಕ್ವಲಿ ಇತ್ತು. 101 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರೋದು. ಎನ್ಡಿಎ 57 ಕ್ಷೇತ್ರಗಳಲ್ಲಿ ಈಗ ಅಂಚೆ ಮತ ಎಣಿಕೆಯಲ್ಲಿ ಲೀಡನ್ನ ಪಡ್ಕೊಂಡಿದೆ. ಇವತ್ತು ಬೆಳಗಿನ ಟ್ರೆಂಡ್ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟವಾದಂತ ಮುನ್ನಡೆ. 35 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಅವರು ಕೂಡ ಆಲ್ಮೋಸ್ಟ್ ಒಂದು 22 ಕ್ಷೇತ್ರಗಳ ಅಂತರ ಇದೆ. ಅಂಚೆ ಮತ ಎಣಿಕೆಯಲ್ಲಿ NGB ಈಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆದ್ರೆ NGBಯಲ್ಲಿ ಸಹಜವಾಗಿ ಸಿಂಹಪಾಲು RJD 29 ಕ್ಷೇತ್ರ 35ರಲ್ಲಿ, 3 ಕಾಂಗ್ರೆಸ್ ಹಾಗೆ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ VIP ಈಗ 1 ಕ್ಷೇತ್ರದಲ್ಲಿ ಲೀಡನ್ನ ಪಡ್ಕೊಂಡಿದೆ. ಅಂಚೆ ಮತ ಎಣಿಕೆಯಲ್ಲಿ NGB ಮುನ್ನಡೆ. ನಾವು ನೋಡ್ತಾ ಇದ್ದೀವಿ NDA 57 ಕ್ಷೇತ್ರಗಳಲ್ಲಿ ಈಗ NDA 64 ಕ್ಷೇತ್ರಗಳಿಗೆ ಬಂತು. 64ರಲ್ಲಿ NDA, ಮಹಾಗಠಬಂಧನ್ 38, 64, 38 ವ್ಯತ್ಯಾಸ, ಅಂತರ ಜಾಸ್ತಿ ಆಗ್ತಾ ಇದೆ. 64, 31 ಅರ್ಧಕ್ಕಿಂತ ಕಡಿಮೆ ಅಂಚೆ ಮತ ಎಣಿಕೆ ಇದ್ದಿದ್ದು. ಆದರೆ ಅಂಚೆ ಮತ ಎಣಿಕೆ ಇದೆಯಲ್ಲ, ಅಂಚೆ ಮತಗಳು ವೆರಿ ವೆರಿ ಇಂಪಾರ್ಟೆಂಟ್, ಗೆಲುವಿನಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಮೇಡಮ್ ಏನು ಹೇಳಿ ಕೊಟ್ಟಿರ್ತಾವೆ. 2020ರಲ್ಲಿ 52 ಕ್ಷೇತ್ರಗಳಲ್ಲಿ 5000 ಮತಗಳಿಂದ ಕಡಿಮೆ ಅಂತರದಲ್ಲಿ ಗೆದ್ದಿರುವಂತಹದ್ದು. ಹಾಗಾಗಿ ಮೋಸ್ಟ್ ಲೋಯೆಸ್ಟ್ ಇದ್ದಿದ್ದು 12 ಮತಗಳಿಂದ. ಹಾಗಾಗಿ ಈ ಅಂಚೆ ಮತಗಳು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಮತ್ತೆ ನಾವೇನ್ ನೋಡ್ಕೊಂಡು ಬರ್ತಾ ಇದೀವಿ, ಈ ಟ್ರೆಂಡ್ ನ ಕಡಿಮೆ ಮಾರ್ಜಿನ್ ಅಲ್ಲಿ ಗೆಲ್ತಿರುವಂತಹ ಬಹಳಷ್ಟು ಅಸೆಂಬ್ಲಿ ಎಲೆಕ್ಷನ್ ಇಲ್ಲೂ ಕರ್ನಾಟಕದಲ್ಲೂ ಆಗಿದೆ, ಬೆಂಗಳೂರಿನಲ್ಲೂ ಆಗಿದೆ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ಒಂದು ಫೈನಲ್ ಕೌಂಟ್ ಡೌನ್ ಬಂದಾಗ ಬಹಳ ಮುಖ್ಯವಾದಂತಹ ನಂಬರ್ ಇದು. ಹೌದು, NDA 64 ಕ್ಷೇತ್ರಗಳಲ್ಲಿ ಮುನ್ನಡೆ, MGB 38 ಕ್ಷೇತ್ರಗಳಲ್ಲಿ. ನೋಡಿ, ಜನಸುರಾಜ್ ಕೂಡ ಖಾತೆಯನ್ನು ತೆರೆದ. ಯಾಕಂದ್ರೆ ತುಂಬಾ ಜನ ಎಕ್ಸಿಟ್ ಪೋಲ್ ಅಲ್ಲಿ ವಿವರಗಳನ್ನು ಕೊಡಲಾಗಿತ್ತು. ಈ ಸರಿ ಖಾತೆ ತೆರೆಯುವಂಥದ್ದು ನಿಶ್ಚಿತ ಅಂತ, ಅದು ಆ ಲಕ್ಷಣಗಳು ಕಾಣ್ತಾ ಇವೆ. 3 ಕ್ಷೇತ್ರಗಳಲ್ಲಿ ಮುನ್ನಡೆ. NDA 64 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸ್ಪಷ್ಟವಾದಂತಹ ಮುನ್ನಡೆ. ಇವತ್ತಿನ ಬೆಳಗಿನ ಟ್ರೆಂಡ್ ಅನ್ನು ನಾವು ನೋಡಿದ್ರೆ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. 64 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಸಾಧಿಸಿದೆ. ನಿಮಗೆ ಅದರ ಪ್ರತಿಯೊಂದು ಪಕ್ಷದ ಲೀಡ್ ಎಷ್ಟು ಕೂಡ ನಿಮಗೆ ಡೀಟೇಲ್ ಅನ್ನು ಕೊಡ್ತಾ ಇದೀವಿ. 32 ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್, ಹಾಗೆ ಜೆಡಿಯು 27, 38 ಕ್ಷೇತ್ರಗಳಲ್ಲಿ ಲೀಡ್ ಪಡ್ಕೊಂಡಿದೆ ಮಹಾಗಠಬಂಧನ್. ಈಗ NDA ತನ್ನ ಸಂಖ್ಯೆಯನ್ನ 66ಕ್ಕೆ ಏರಿಸಿಕೊಂಡಿದೆ. 66 ಕ್ಷೇತ್ರಗಳಲ್ಲಿ NDA ಸ್ಪಷ್ಟವಾದಂತ ಒಂದು ಮುನ್ನಡೆಯತ್ತ ಸಾಗ್ತಾ ಇದೆ. ಹಾಗೆ ಸಮಯ ಕಳೀತಿದ್ದ ಹಾಗೆ ಒಂದಷ್ಟು ಬದಲಾವಣೆಗಳಾಗಬಹುದು. ಆದರೆ ಇನಿಷಿಯಲಿ ಬೆಳಗಿನ ಟ್ರೆಂಡ್ ನೋಡಿದ್ರೆ 66 ಕ್ಷೇತ್ರಗಳಲ್ಲಿ ಮುನ್ನಡೆ. 39 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ 39 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಆ 39ರಲ್ಲಿ 32 RJD. 143 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತಹ RJD 32 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿ ಅಲ್ಲಿ ಮುಂದೆ ಹೋಗ್ತಾ ಇದೆ. ಹಾಗೆ NDA 66, 33 ಬಿಜೆಪಿ, 28 ಜೆಡಿಯು. LJP 3 ಕ್ಷೇತ್ರಗಳಲ್ಲಿ ಲೀಡನ್ನ ಪಡ್ಕೊಂಡಿದೆ. NDA ಮೈತ್ರಿಕೂಟದ ವಿಚಾರವಾಗಿ ನೋಡೋದಾದ್ರೆ ಈಗ ಆ ಸಂಖ್ಯೆ 70ಕ್ಕೆ ಏರಿಕೆ ಆಗಿದೆ. ಆಲ್ಮೋಸ್ಟ್ ಶತಕಕ್ಕೆ ಹತ್ತಿರ ಹೋಗ್ತಾ ಇದೆ ಈಗ NDA 70. 40 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಜನಸುರಾಜ್ ಪಾರ್ಟಿಗೆ ಒಂದು ವಿಶ್ವಾಸದಾಯಕ ಆರಂಭ ಅಂತ ಹೇಳಬಹುದು. 33 ಕ್ಷೇತ್ರಗಳು, 41 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಹಾಗೆ NDA 70 ಕ್ಷೇತ್ರಗಳಲ್ಲಿ. ಇನ್ನು ನಿತೀಶ್ ಸರ್ಕಾರದ 10ಕ್ಕೂ ಹೆಚ್ಚು ಸಚಿವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. 10ಕ್ಕೂ ಹೆಚ್ಚು ಸಚಿವರ ಮುನ್ನಡೆ. ಸಾಮಾನ್ಯವಾಗಿ ಆಡಳಿತ ಪಕ್ಷದಲ್ಲಿ ಏನಾದರೂ ಆಂಟಿ ಇನ್ಕಂಬೆನ್ಸಿ ಇದ್ರೆ, ಏನಾದರೂ ಆಡಳಿತ ವಿರೋಧಿ ಅಲೆ ಇದ್ರೆ ಸಚಿವರುಗಳ ಹಿನ್ನಡೆ ಆರಂಭ ಆಗುತ್ತೆ. ಬಹಳಷ್ಟು ಕಡೆ ನಾವು ಕರ್ನಾಟಕದಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಬಹಳಷ್ಟು ಮಂದಿ ಕ್ಯಾಬಿನೆಟ್ ನಲ್ಲಿ ಇದ್ದಂಥವ್ರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಉಲ್ಟಾ ಹೊಡೆಯಿತು ಅಂತ ಲೆಕ್ಕ ಆರಂಭದಲ್ಲಿ.
ಇದೀಗ ನಾವು ಬಿಹಾರದ ವಿಚಾರಕ್ಕೆ ಬಂದ್ರೆ ಬಿಹಾರದಲ್ಲಿ ಈಗ ಕ್ಯಾಬಿನೆಟ್ ನಲ್ಲಿರುವಂತವರು ಲೀಡಲ್ಲಿದ್ದಾರೆ. ಇದು ಇನಿಷಿಯಲ್ ಸ್ಟೇಜ್, ತುಂಬಾ ಅರ್ಲಿ ಇದನ್ನ ಪ್ರೆಡಿಕ್ಟ್ ಮಾಡೋಕೆ, ಬಟ್ ಸ್ಟಿಲ್ ಒಂದು ಒಳ್ಳೆಯ ಸೂಚನೆ ಇದೆ. 70 ಕ್ಷೇತ್ರ NDA, 41 ಮಹಾಗಠಬಂಧನ್, 3 ಜನ್ಸುರಾಜ್. ಈಗಿನ ಟ್ಯಾಲಿ ಇದು. 43 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಈಗ ಮುನ್ನಡೆಯನ್ನ ಸಾಧಿಸಿದೆ. ಅಂಚೆ ಮತ ಎಣಿಕೆ ಈಗ ಆರಂಭ ಆಗಿದೆ. 70 ಕ್ಷೇತ್ರಗಳಲ್ಲಿ NDA, 43 ಮಹಾಗಠಬಂಧನ್. RJD 143 ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಅದರಲ್ಲಿ 35 ಕ್ಷೇತ್ರ RJD. ಬಹಳ ಮುಖ್ಯವಾದಂತಹ ವಿಚಾರ ನಾವು ಹೇಳ್ತಾ ಇದ್ವಿ. ಕ್ಯಾಬಿನೆಟ್ನ 10 ಸದಸ್ಯರು ಈಗ ಲೀಡ್ ನಲ್ಲಿದ್ದಾರೆ. ಇದೊಂದು ಒಳ್ಳೆಯ ಸೂಚನೆ ನಿತೀಶ್ ಕುಮಾರ್. 20 ವರ್ಷಗಳ ಆಡಳಿತ, ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ಇರುತ್ತೆ. ನಿತೀಶ್ ಕುಮಾರ್ ಅವರ ವಿಚಾರವಾಗಿ ಏಜ್ ಫ್ಯಾಕ್ಟರ್ ಬಹಳ ಚರ್ಚೆ ಆಗಿತ್ತು ನಿತೀಶ್ ಕುಮಾರ್ ಅವರದು. ಆದ್ರೆ ಕ್ಯಾಬಿನೆಟ್ ಅಂತ ಬಂದಾಗ 10 ಮಿನಿಸ್ಟರ್ಗಳು ಲೀಡ್ ನಲ್ಲಿದ್ದಾರೆ. NDA 70, 43 ಮಹಾಗಠಬಂಧನ್, ಅದರಲ್ಲಿ 35 BJP, 30 JDU. 70, 43ರ ಟ್ಯಾಲಿ ಈಗ ನಡೀತಾ ಇದೆ. NDA 70 ಕ್ಷೇತ್ರಗಳಲ್ಲಿ, ಮಹಾಗಠಬಂಧನ್ 43 ಕ್ಷೇತ್ರಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದರ ವಿವರಗಳನ್ನು ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ಅದರ ವಿವರಗಳನ್ನು ನೋಡ್ತಾ ಇದ್ದೀರಿ. ಸ್ಕ್ರೀನ್ನ ಎಡಭಾಗದಲ್ಲಿ ಮಹಾಗಠಬಂಧನ್ ಮತ್ತು ಅದರ ಮಿತ್ರ ಪಕ್ಷಗಳು ಗಳಿಸ್ತಿರುವಂಥ ಸೀಟುಗಳು ಎಷ್ಟು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ NDA ಮತ್ತು NDA ಮಿತ್ರ ಪಕ್ಷಗಳಿಗೆ ಸಂಬಂಧಪಟ್ಟಿರುವಂಥ ಟ್ಯಾಲಿನ ನೀವು ನೋಡ್ತಾ ಇದ್ದೀರಿ. ಸ್ಕ್ರೀನ್ನ ಕೆಳಭಾಗದಲ್ಲಿ ಬ್ರೇಕಿಂಗ್ ನ್ಯೂಸಲ್ಲಿ ನಾವು ನಿರಂತರವಾಗಿ ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸಾಮಾನ್ಯ ಸಂಗತಿ ಅಲ್ಲ. 70 ಕ್ಷೇತ್ರಗಳಲ್ಲಿ NDA, ಮಹಾಗಠಬಂಧನ್ 43 ಕ್ಷೇತ್ರಗಳಲ್ಲಿ ಈಗ ಮತ್ತೆ